ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೆಲ್ಲಿಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಒಂದು ರೆಸಿಪಿನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ರೀತಿ ಉಪ್ಪಿನಕಾಯಿನ ಕೇರಳದ ಕಡೆ ಮಾಡ್ತಾರೆ. ಹಾಗಿದ್ರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ kg ಅಷ್ಟು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ, ಹಾಗೆ 6 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತು 3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ತಗೊಂಡಿದ್ದೀನಿ, ಮತ್ತು ಅರ್ಧ ಪಾತ್ರೆಯಷ್ಟು ನೀರು ತಗೊಂಡಿದ್ದೀನಿ. ಈಗ ರೆಸಿಪಿನ ಶುರು ಮಾಡೋಣ. ನಾನು ನೆಲ್ಲಿಕಾಯಿನ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಡ್ರೈ ಕ್ಲಾತಿಂದ ಈ ರೀತಿ ವೈಪ್ ಮಾಡ್ಕೋಬೇಕು. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಇದೇ ರೀತಿ ಎಲ್ಲ ನೆಲ್ಲಿಕಾಯಿನೂ ಕೂಡ ಚೆನ್ನಾಗಿ ಒರೆಸಿಟ್ಕೋಬೇಕು. ಮಾಮೂಲಿ ಉಪ್ಪಿನಕಾಯಿ ಮಾಡುವಾಗ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೋಬೇಕು. ಈಗ ಇದನ್ನು ಸೈಡಲ್ಲಿ ಇಡೋಣ. ಮೆಣಸಿನ್ಕಾಯಿನೂ ಕೂಡ ಒರೆಸ್ಬಿಟ್ಟು ಸ್ಲಿಟ್ ಮಾಡ್ಕೋಬೇಕು. ಈಗ ಇದೆರಡನ್ನೂ ಸೈಡಲ್ಲಿ ಇಡೋಣ. ಈಗ ಸ್ಟವ್ ಆನ್ ಮಾಡಿ ಈ ಪಾತ್ರೆಯಲ್ಲಿರೋ ನೀರನ್ನ ಕುದಿಸ್ಕೋಬೇಕು. ಈಗ ಈ ನೀರಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕು. ಈಗ ಈ ನೀರನ್ನ 5 ರಿಂದ 8 ನಿಮಿಷ ತನಕ ಬಾಯ್ಲ್ ಮಾಡ್ಕೋಬೇಕು. ಉಪ್ಪೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಈಗ ನೀರು ಕುದಿಯೋಕ್ಕೆ ಶುರುವಾಗಿದೆ ನೋಡಿ. ನೀರು ಕುದಿಯೋಕ್ಕೆ ಶುರು ಆದಮೇಲೆ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಈಗ ನೆಲ್ಲಿಕಾಯಿನ ಈ ಬಿಸಿ ನೀರೊಳಗಡೆ ಹಾಕಬೇಕು. 1 by 1 ಹಾಕಬೇಕು. ಇದಿಷ್ಟು ನೆಲ್ಲಿಕಾಯಿನೂ ಕೂಡ ಈ ನೀರಲ್ಲಿ ಹಾಕೊಳ್ಳೋಣ. ನೆಲ್ಲಿಕಾಯಿ ಹಾಕೊಂಡ್ಮೇಲೆ ಒಂದು 3 ನಿಮಿಷ ಹಾಗೆ ಬಾಯ್ಲ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೋಬೇಕು. ಈಗ ಫೋರ್ಕಿಂದ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿ ಆಗಿದೆ. 3 ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡೋಣ. ಈಗ 3 ಮಿನಿಟ್ಸ್ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ನೆಲ್ಲಿಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಸ್ಟವ್ ಆಫ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ಈಗ ಇನ್ನೊಂದು ಸರಿ ಫೋರ್ಕಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫುಲ್ ತಣ್ಣಗಾಗಿದೆ. ಇದು 1/2 hour to 1 hour ತಗೊಳ್ಳುತ್ತೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ. ನಾನಿಲ್ಲಿ ಗ್ಲಾಸ್ ಬಾಟಲ್ ತಗೊಂಡಿದ್ದೀನಿ. ಈ ರೀತಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಬೇಕು. ಈಗ ಈ ಬಾಟಲ್ ಒಳಗಡೆ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನೂ ಕೂಡ ಇದರೊಳಗಡೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಮೇಲ್ಗಡೆ ಹಾಕೋದಕ್ಕೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇದೆರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಟ್ಲು ಸ್ವಲ್ಪನೂ ಒದ್ದೆ ಇರಬಾರ್ದು. ಒಳಗಡೆ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಇದೆಲ್ಲ ಹಾಕಬೇಕು. ಈಗ ನೆಲ್ಲಿಕಾಯಿನ ಆ ಬಾಟ್ಲೊಳಗಡೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೆಲ್ಲಿಕಾಯಿ ಮತ್ತು ನೀರು ಎರಡನ್ನೂ ತಣ್ಣಗಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಪಿಕ್ಕಲ್ ಬೇಗ ಹಾಳಾಗುತ್ತೆ. ಈಗ ಇದಿಷ್ಟೂ ಆ ಬಾಟಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ 2 ಬಾಟಲ್ ಇಟ್ಕೊಂಡಿರಬೇಕು, ಯಾಕಂದರೆ ಒಂದು ಬಾಟ್ಲು ಸಾಲಿಲ್ಲ ಅಂದರೆ ಇನ್ನೊಂದು ಬಾಟಲಲ್ಲಿ ಹಾಕೋಬೋದು. ಈಗ ಈ ಸಾಲ್ಟೆಡ್ ವಾಟರ್ ಕೂಡ ಈ ಜಾರಲ್ಲಿ ಹಾಕೊಳ್ಳೋಣ. ಈಗ ಕರೆಕ್ಟಾಗಿದೆ ನೋಡಿ. ಮತ್ತು ಉಳಿಸಿರೋ ಮೆಣಸಿನ್ಕಾಯಿನ ಮತ್ತೆ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಳಗಡೆ ಈ ರೀತಿ ಹಾಕೋಬೇಕು. ಅದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡ್ಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಲಿಡ್ ಕ್ಲೋಸ್ ಮಾಡೋಣ. ಟೈಟಾಗಿ ಕ್ಲೋಸ್ ಮಾಡಬೇಕು, ಮತ್ತು ಆಲ್ವೇಸ್ ಡ್ರೈ ಸ್ಪೂನ್ ಯೂಸ್ ಮಾಡಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೋರ್ ದೆನ್ 1 month ಇಲ್ಲ 2 months ಯೂಸ್ ಮಾಡ್ಬೋದು. ಮತ್ತು ಹೊರಗಡೆ ಇಡೋದಾದರೆ ಬೇಗ ಖಾಲಿ ಮಾಡಬೇಕು, ಯಾಕಂದರೆ ನಾನು ವಿನಿಗರ್ ಯೂಸ್ ಮಾಡಿಲ್ಲ. ವಿನಿಗರ್ ಯೂಸ್ ಮಾಡೋದಾದರೆ ತುಂಬ ದಿನವೇ ಇಟ್ಕೊಂಡು ತಿನ್ಬೋದು. ನಾನು ನ್ಯಾಚುರಲ್ಲಾಗಿ ಹಾಗೆ ತಿನ್ನೋಣ ಅಂತ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ತುಂಬ ದಿನ ಇಟ್ಕೋಬೇಕಂದ್ರೆ ವಿನಿಗರ್ ಯೂಸ್ ಮಾಡಿ. ಇದು ಫ್ರೆಶ್ ಆಗಿ 15 ಡೇಸ್ಗೆ ಒಂದು ಸರಿ ಅಥವಾ 1 monthಗೆ ಒಂದು ಸರಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ನೆಲ್ಲಿಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ಹೇರಿಗೆ ತುಂಬಾ ಒಳ್ಳೆಯದು.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.